ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಜನೀಶ್ ನವರ ಆಹಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಕ್ರಾಂತಿ ಹಬ್ಬದ ವಿಶೇಷ ಸಂಚಿಕೆಗೆ ಸುಸ್ವಾಗತ. ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವಿವತ್ತು ನಂದಿನಿ ಜನ್ನೆ ಮೇಡಮ್ ಮತ್ತು ರವಿ ಪ್ರಕಾಶ್ ಸರ್ ಮನೆಗೆ ಬಂದಿದ್ದೀವಿ. ಅವ್ರದ್ದು ಇವತ್ತು ಒಂದು ವಿಶೇಷವಾದ ಒಂದು ಅಡಿಗೆ ಮಾಡಿದ್ದಾರೆ. ಅದೇನು ಅಂತ ನೋಡ್ಕೊಬರೋಣ. ಅದ್ರ ಜೊತೆಗೆ ಮುದ್ದಾದ ಮಕ್ಕಳಿದ್ದಾರೆ, ಶಾರ್ವರಿ ಮತ್ತು ಲಹರಿ. ಮುದ್ದಾದ ಮಕ್ಕಳು ಅಂತ ಹೇಳ್ಬೋದು, ಆದರೆ ಅವರ ಸಾಧನೆ ತುಂಬ ವಿಶೇಷವಾದದ್ದು. ನೋಡ್ಕೊಬರೋಣ ಬನ್ನಿ. ಮೇಡಮ್ ನಮಸ್ಕಾರ. ಆರಾಮ್ ಮೇಡಮ್, ನೀವು ಆರಾಮಿದ್ದೀರಾ? ಆಹಾರ ಹೇಗೆ ತಗೋತೀವಿ, ಏನು ತಗೋತೀವಿ, ಯಾವ ಟೈಮಲ್ಲಿ ತಗೋತೀವಿ, ಅದನ್ನು ನಾವು ಮಾಡೋ ರೀತಿನಲ್ಲೇ ಇರೋದು. ಆ್ಯಕ್ಚುಲಿ ನಾವು ಎಷ್ಟು ಪ್ರೀತಿಯಿಂದ ಮಾಡ್ತೀವೋ ಆ ರೀತಿನಲ್ಲಿ ನಮ್ಮ ಆಹಾರ ಪ್ರಿಪೇರ್ ಆಗುತ್ತೆ. ಅದು ನಮ್ಮ ಹೊಟ್ಟೆಗೂ ಕೂಡ ಅದೇ ರೀತಿಯಲ್ಲಿ ಡೈಜೆಸ್ಟ್ ಆಗುತ್ತೆ. ಈಗ ಹೇಗಂದ್ರೆ ಇಂಗು ತೆಂಗು ಇದ್ರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅನ್ನೋದು ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ ಅದು ರುಚಿ ಬರೋದು ಆ ಮನಸ್ಸಿಂದ. ಯಾವಾಗಲೂ ಒಂದು ಏನಾದರೂ ಕೆಲಸನ ನಮ್ಮ ಇಂಟ್ರೆಸ್ಟಿಂದ ನಮ್ದು ಆಯ್ಕೆಯಾಗೆ ಮಾಡಿದ್ರೆ ಯಾವ ಕೆಲಸನೂ ಕಷ್ಟ ಅನ್ಸಲ್ಲ. ಅಥ ವಿಶ್ವರೂಪ ದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯ. ಮಕ್ಕಳಿಂದ ಇರುವಾಗಲೂ ತುಂಬ ಡ್ಯಾನ್ಸ್ ಇಂಟ್ರೆಸ್ಟ್ ಇತ್ತು. ಲಾಸ್ಟ್ 3 years ಇಂದ ಕಥಕ್ ಕಲಿತಿದ್ದೀನಿ. ನಂದಿನಿ ಮೇಡಮ್ಗೆ ನಮಸ್ಕಾರ. ನಮಸ್ಕಾರ ಸರ್. ಆಹಾರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಟ್ಟು ನೋಡಿದ್ರೆ ದೋಸೆ ಹಿಟ್ಟು ಅಂತ ಅನಿಸ್ತಿದೆ. ಏನು ದೋಸೆ ಮಾಡ್ತಾ ಇದ್ರಿ, ಹೇಗೆ ತಯಾರಿ ಮಾಡ್ಕೊಂಡ್ರಿ? ಸರ್, ಇದು ಆ್ಯಕ್ಚುಲಿ ಕಬ್ಬಿನ ಹಾಲಿನ ದೋಸೆ. ಇದು ನಮ್ಮ ಮಲೆನಾಡಿನ ಪ್ರಾಂತ್ಯದಲ್ಲಿ ಆಲೆಮನೆ ಅಂದರೆ ಕಬ್ಬಿನ ಸುಗ್ಗಿಯ ಟೈಮಲ್ಲಿ ವಿಶೇಷವಾಗಿ ನಮ್ಮ ಸಾಗರ ಸೈಡು ಮಾಡುವಂಥ ಸ್ಪೆಷಲ್ ದೋಸೆ ಇದು. ಇದಕ್ಕೆ ನಾವು ಕಬ್ಬಿನ ಹಾಲನ್ನು ಯೂಸ್ ಮಾಡ್ತೀವಿ. ಬಟ್ ಕಬ್ಬಿನ ಹಾಲನ್ನು ಆ್ಯಸ್ ಇಟ್ ಈಸ್ ಯೂಸ್ ಮಾಡಲ್ಲ. ಅದು ನಾವು ಈಗ ಕುದ್ದ ಹಾಲು ಅಂತ ಹೇಳ್ತೀವಿ. ಅಂದರೆ ಅದು ಬಾಯ್ಲಿಂಗ್ ಇನ್ನೇನು ಬೆಲ್ಲ ಆಗೋ ಮೊದಲು ನಾವು ಅದನ್ನು ತಂದು ಇಟ್ಕೊಂಡು ಆಲ್ಮೋಸ್ಟ್ ಒಂದು 2-3 ಥರ ಬಗೆ ಮಾಡ್ತೀವಿ. ಒಂದು ಕಬ್ಬಿನ ಹಾಲಿನ ದೋಸೆ, ಮತ್ತೊಂದು ಮಿಣ್ಣಿ ಅಂತ ಮಾಡ್ತೀವಿ. ಇದು ಕಬ್ಬಿನ ಹಾಲಿನ ದೋಸೆ. ಇದನ್ನು ಹೇಗೆ ಕೇಳಿದ್ರೆ ಮಂಡಕ್ಕಿ, ಮೆಂತೆ, ಅಕ್ಕಿ, ಕಬ್ಬಿನ ಹಾಲಲ್ಲಿ ರುಬ್ಬೇಕು ಹಿಟ್ಟನ್ನು. ಮಂಡಕ್ಕಿ, ಮೆಂತೆ, ಅಕ್ಕಿ. ಅರಳು ಹಾಕಲ್ಲ? ಅರಳು ಹಾಕೋಬಹುದು, ಇಲ್ಲ ಮಂಡಕ್ಕಿ ಹಾಕೋಬಹುದು. ನಾನು ಅರಳು ಹಾಕಿದ್ದೀನಿ, ಬಟ್ ಅರಳು ಎಲ್ಲರಿಗೂ ಗೊತ್ತಿಲ್ಲ ಅಂತ ನಾನು ಮಂಡಕ್ಕಿ ಅಂತ ಹೇಳಿ. ಆಯ್ತಾಯ್ತು, ತೊಂದ್ರೆ ಇಲ್ಲ. ಯಾಕಂದ್ರೆ ನಮ್ಮ ಅಜ್ಜಿ ಅರಳು ಹಾಕ್ತಾರೆ ರೊಟ್ಟಿಗೆ. ನೀವು ಮಾಡ್ತಾ ಇದ್ರೆ ಇದನ್ನ ನಾನು ಹೊಸದಾಗಿ ಕೇಳ್ತಿರೋದು. ನಾವು ಮಾಡಲ್ಲ. ಆದ್ರೆ ನಮ್ದು ರೊಟ್ಟಿ ಮಾಡ್ತಿರಲ್ಲ, ನಾವು ರೊಟ್ಟಿ ಮಾಡ್ತೇವೆ, ತಾಳಿಪಟ್ಟು ತರ ಮಾಡ್ತೀವಲ್ಲ, ಅದಕ್ಕೆ ಅರಳು ಹಾಕ್ತಾರೆ. ತುಂಬಾ ಚೆನ್ನಾಗಾಗುತ್ತೆ, ಅದಕ್ಕೆ ಕೇಳಿದೆ. ಕಬ್ಬಿನ ಹಾಲು ಅಂದ್ರೆ ಈಗ ಕಬ್ಬಿನ ಹಾಲೇ ನೇರ ಹಾಕೋದಲ್ಲ, ಬೆಲ್ಲಕ್ಕೆ ಹತ್ರ ಇದ್ದಾಗ ಅದನ್ನ ತೆಗೆದು ಹಾಕಬೇಕು. ನಾವು ಕುದ್ದ ಹಾಲು ಅಂತ ಹೇಳ್ತೀವಿ ಅದಕ್ಕೆ. ಕುದ್ದ ಹಾಲು. ಅದನ್ನ ಮಿಕ್ಸಿ ಮಾಡುವಾಗ್ಲೇನೆ ಮಿಕ್ಸಿ ಹಾಕೊಂಡ್ಲೆ ಲಾಸ್ಟಿಗೆ ಹಾಕೋದಲ್ಲ, ರುಬ್ಬುವಾಗ್ಲೇ ನೀರು ಹಾಕೋ ಬದಲು ಅದನ್ನ ಹಾಕಿ ರುಬ್ಕೊಳ್ಳೋದು. ಸರಿ, ಇದು ಎಷ್ಟು ಗಂಟೆಗಳ ಕಾಲ ಇಡಬೇಕು ರುಬ್ಬಿದ್ರ ಮೇಲೆ? ಸರ್, ಒಂದು 8 to 9 hours. ಅಂದ್ ಡಿಪೆಂಡಿಂಗ್ ಅಪಾನ್. ಅಂದ್ರೆ ನಮ್ಮೂರಲ್ಲಾರೆ ತುಂಬಾ ಚಳಿ ಇದೆ, ಬೇಗ ಹುಳಿ ಬರಲ್ಲ, ಜಾಸ್ತಿ ಹೊತ್ತೆ ಇಡಬೇಕು. ಬಟ್ ಶಿವಮೊಗ್ಗದಲ್ಲಿ ಸ್ವಲ್ಪ ಸೆಕೆ ಇರೋದ್ರಿಂದ ಸ್ವಲ್ಪ 8 hours ಸಾಕು ಸರ್. ಬಟ್ ಚೆನ್ನಾಗಿ ಹುಳಿ ಬರ್ಬೇಕಿದು. ಅದೇ ಹುಳಿ ಬರ್ಬೇಕಿದು. ಪದಾರ್ಥಗಳು ಅಂತ ಹೇಳಿದ್ರಿ, ನಮಗೆ ಪ್ರಮಾಣ ತಿಳಿಸ್ಕೊಡಿ. ಸರ್, ಇದಕ್ಕೆ ಆಕ್ಚುಲಿ ಮೈನ್ ಅಕ್ಕಿ, ದೋಸೆ ಅಕ್ಕಿ ಅಂತ ಬರುತ್ತಲ್ಲ, ಅದನ್ನ ನೀವು 4 ಲೋಟ ಅಕ್ಕಿ ತಗೊಂಡ್ರೆ 4 ಲೋಟ ಕಬ್ಬಿನ ಹಾಲು, ಮತ್ತೆ 4 ಲೋಟ ಮಂಡಕ್ಕಿ ಅಥವಾ ಅರಳು, 2 ಸ್ಪೂನ್ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ, ಹಾಗೆ 1 ಸ್ಪೂನ್ ಮೆಂತೆ. ಯೂಶಲಿ ನಮ್ಮ ಮನೆಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ಕೆಂಪಕ್ಕಿನೇ ದೋಸೆಗೂ ಯೂಸ್ ಮಾಡ್ತೀವಿ. ಬಟ್ ಎಲ್ಲ ಕಡೆ ಅವೈಲೇಬಲ್ ಆಗಲ್ವೇನೋ ಅಂತ ಹೇಳಿ ನಾನಿವತ್ತು ವೈಟ್ ರೈಸನ್ನು ಯೂಸ್ ಮಾಡಿದ್ದೀನಿ, ದೋಸೆ ಅಕ್ಕಿನ ಹಾಕಿದ್ದೀನಿ. ಮೇಡಮ್, ಈಗ ಅಕ್ಕಿಗೆ ಮೆಂತೆ ಮತ್ತು ಉದ್ದು ಹಾಕಿದಿರಿ, ಎಷ್ಟು ಗಂಟೆ ನೆನೆಸಿಡಬೇಕು? 5 ರಿಂದ 6 ಗಂಟೆಗಳ ಕಾಲ ನೆನೆಸಿದ್ರೆ ಸಾಕು. ಆಮೇಲೆ ಅರಳು ಇದೆಯಲ್ಲ, ಅರಳನ್ನ ನಾವು ರುಬ್ಬೋ ಮೊದಲು ತೊಳ್ಕೊಂಡ್ರೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ತೊಳ್ಕೊಂಡು ಹಾಗೆ ಹಾಕಿ ರುಬ್ಕೊಂಡ್ರೆ ಆಯ್ತು, ಅಷ್ಟೇ ಅಲ್ವಾ? ನೆನೆಸೋದೇನು ಬೇಡ ಅದನ್ನ?
ಒಂದ್ಸತಿ ನೆನ್ಸ್ಕೋಬೇಕು, ಒಂದು 5 ನಿಮಿಷ. ಒಂದು 5 ನಿಮಿಷ ನೆನೆಸ್ಬೇಕು. ಆಲೆಮನೆ ಶುರುವಾಗಿದೆ ಅನಿಸುತ್ತೆ. ಕಬ್ಬಿನ ಹಾಲು ಎಲ್ಲಿಂದ ಸಂಗ್ರಹಿಸಿದ್ರಿ? ಸರ್ ಇದು ಆ್ಯಕ್ಚುಲಿ ನಮ್ಮ ಸಾಗರದಲ್ಲಿ ಈಗ ಆಲೆಮನೆ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿಂದನೇ ನಾನು ತಗೊಂಡ್ಬಂದಿರೋದು. ಇದು ನಾವು ಪೇಟೆಯಲ್ಲಿ ಸಿಗುವ ಈ ಕಬ್ಬಿನ ಹಾಲು ಇಲ್ಲ, ಇದು ನಮ್ಮೂರಲ್ಲಿ ಬೆಲ್ಲದ ಕಬ್ಬು, ಅದೇ ಸಕ್ಕರೆ ಕಬ್ಬು ಬದಲು ಬೆಲ್ಲದ ಕಬ್ಬೆ ಆಲೆಮನೆಯಲ್ಲಿ ಮಾಡೋ ಮೊದಲು ಈಗ ಕುದಿಸ್ತಾರಲ್ಲ, ಕುದಿಸಿ ಇನ್ನೇನು ಬೆಲ್ಲ ಆಗೋ ಮೊದಲಿನ ಸ್ಟೇಜಲ್ಲಿ ನಾವು ತಂದು ಸ್ಟೋರ್ ಮಾಡಿ ಇಡ್ತೀವಿ. ಆಲ್ಮೋಸ್ಟ್ ಇದನ್ನು ನಾವು 2-3 ತಿಂಗಳಂತೂ ಇಟ್ಕೊಂಡು ಮತ್ತೆ ಮತ್ತೆ ಅಡುಗೆ ಮಾಡ್ತಾ ಇರ್ತೀವಿ. ಈ ಕುದ್ದ ಹಾಲನ್ನ ಉಪಯೋಗಿಸ್ಕೊಂಡು ನಾವು ಆಲ್ಮೋಸ್ಟ್ ಕಬ್ಬಿನ ಹಾಲಿನ ದೋಸೆ, ಮಿನ್ನಿ ಅಥವಾ ಹಾಲ್ಬಾಯಿ ಅಂತ ಏನು ಕರಿತೀವಿ ಅದು, ಮತ್ತೆ ತೊಡ್ದೆವು, ಈ ಸೀಸನಲ್ಲಿ ನಾವು 3 ಮಾಡ್ತೀವಿ. ಬಹುತೇಕವಾಗಿ ಈಗಿನ ಯುವಕರು ಮತ್ತು ಅವರ ತಂದೆ ತಾಯಿಗಳು ಹೆಚ್ಚಿನ ಪಕ್ಷ ನೀವು ಡಾಕ್ಟ್ರು ಓದು, ಇಂಜಿನಿಯರಿಂಗ್ ಓದು, ಯುವಕರ ಚಾಯ್ಸು ಅದೇ ಇರುತ್ತೆ. ಆದರೆ ನಿಮ್ಮ ಕ್ಷೇತ್ರ, ನೀವು ಆಯ್ಕೆ ಮಾಡಿಕೊಂಡಿರೋ ಕ್ಷೇತ್ರ ವಿಶೇಷವಾಗಿದೆ ಅಂತ ನಾನು ಅಮ್ಮನ ಕಡೆಯಿಂದ ತಿಳಿದುಪಟ್ಟೆ. ನೀವು ಅದನ್ನು ಹೇಳಿ ಯಾವುದು ಅಂತ. ನಾನು ಮರ್ಚೆಂಟ್ ನೇವಿ ಅಂತ ಒಂದು ಫೀಲ್ಡ್ನ ಆಪ್ ಮಾಡಿದ್ದೀನಿ. ಅದರಲ್ಲಿ ಡಿಫ್ರೆಂಟ್ ಇದೆ, ಇಂಜಿನ್ ಮತ್ತು ಡೆಕ್ ಅಂತ. ಡೆಕ್ ಅಂದರೆ ನಾವು ಶಿಪ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡೋಗುವಾಗ ನ್ಯಾವಿಗೇಷನ್ ಮಾಡೋದು, ಅದೇ ಮೇನ್ ಕೆಲಸ ಡೆಕ್ಕಲ್ಲಿ. ಸೊ ಈ ಫೀಲ್ಡ್ ಬಂದುಬಿಟ್ಟು ನನಗೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ ತುಂಬ ರೀಸನ್ಸ್ ಇತ್ತು. ನಾನು ಮುಂಚೆಯಿಂದನೂ ಲೈಕ್ ನಾನು 6th 5th ಯಾವಾಗಿಂದ ನಾನು ಏನು ಮಾಡಬೇಕಂತ ಯೋಚನೆ ಮಾಡಿದವಾಗೆಲ್ಲ ಇಂಜಿನಿಯರಿಂಗ್ ಡಾಕ್ಟರ್ ಬೇಡ ಅಂತಲೇ ನನ್ನ ತಲೆಯಲ್ಲಿತ್ತು. ನನ್ನ ತಲೆ ಅಷ್ಟೇ ಅಲ್ಲ, ನಮ್ಮ ಅಮ್ಮ ಅಪ್ಪನ ತಲೆಯಲ್ಲೂ ಅದೇ ಇತ್ತು. ಎಲ್ಲರ ಥರ ಅವರು ಏನು ಹೇಳಿಲ್ಲ ಯಾವತ್ತು ನನಗೆ ಇಂಜಿನಿಯರಿಂಗ್ ಮಾಡು ಅಂತ. ಅದಕ್ಕೆ ನಾನು ಯೂಸ್ ಮಾಡಿದೆ. ನಂಗೆ 11th ನಾನು ನೋಡೋಕ್ಕೆ ಶುರು ಮಾಡಿದೆ ಏನು ಮಾಡ್ಬೋದು ಅಂತ ಸೀರಿಯಸ್ ಆಗಿ. 11th ನಾನು ಸೈನ್ಸ್ ತಗೊಂಡೆ, ಆಮೇಲೆ 11th ಯೋಚನೆ ಮಾಡಿದೆ. ಆಮೇಲೆ ನಾನು ಯೋಚನೆ ಮಾಡಿದಾಗ ಅಲ್ಲಿ ಸಿಕ್ತು ನಂಗೆ ಮೆರೈನ್ ಇಂಜಿನಿಯರಿಂಗಲ್ಲೇ ಡಿಫ್ರೆಂಟ್ ಮಾಡೋಣ ಅಂತ ಮೆರೈನ್ ಇಂಜಿನಿಯರಿಂಗ್ ಸಿಕ್ತು. ನಂಗೆ ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಬಂತು. ಆಮೇಲೆ ನೋಡ್ತಾ ನನಗೆ ಗೊತ್ತಾಯಿತು ನನಗೆ ಇಂಜಿನ್ ಅಂದರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅಲ್ಲಿ ಡೆಕ್ ಸೈಡ್ ಅಂತ ಇರುತ್ತೆ, ಅದು ಮಾಡ್ಬೋದೇನೋ ಅಂತ ಅನಿಸ್ತು. ಸೊ ಅದು ಮಾಡೋಕ್ಕೆ ಅಂತ ತುಂಬ ಜನ ಯಾರ್ಯಾರು ಈಗ ಕೆಲಸ ಮಾಡ್ತಿದ್ದಾರೋ, ಫಿಮೇಲ್ ಸೇಲರ್ಸ್ ಆಗಲಿ ಅಥವಾ ಸೇಲರ್ಸ್ ಯಾರಾದರೂ ಆಗಲಿ, ಸುಮಾರು ಜನ ಹತ್ರ ನಾನು ಮಾತಾಡಿದೆ, ಅದ್ರ ಬಗ್ಗೆ ತಿಳ್ಕೊಂಡೆ. ಇವೆಲ್ಲ ಮಾಡಿದ್ದು ನನ್ನ ಮೊಬೈಲಲ್ಲೇ. ನನಗೆ ಯಾವುದು ರಿಲೇಟಿವ್ಸ್ ಯಾರು ಈ ಫೀಲ್ಡಲ್ಲಿ ಇಲ್ಲ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಫುಲ್ ಅಷ್ಟು ನಾನು ರಿಸರ್ಚ್ ಮಾಡಿದೆಲ್ಲ ಮೊಬೈಲಲ್ಲೇ. ಆಮೇಲೆ ಅಮ್ಮ ಅಪ್ಪಂಗೆ ಹೇಳಕ್ಕೆ ಶುರು ಮಾಡಿದೆ, ಈ ಥರ ಒಂದು ಫೀಲ್ಡ್ ಇದೆ, ನಾನು ಮಾಡ್ತೀನಿ ಅಂತ. 11th ಹೇಳಿದ್ದೆ, ಬಟ್ ಅವ್ರು ಏನಷ್ಟು ನೋಡಿಲ್ಲ. ಆಮೇಲೆ 12th ನಾನು 11th ನಾನು ಫಿಕ್ಸ್ ಆಗಿದ್ದೆ ಇದೇ ಮಾಡೋದಂತ. 12th ಅವರು ಸ್ವಲ್ಪ ಸೀರಿಯಸ್ ಆದರು. ಆಮೇಲೆ 1 ವರ್ಷ ಫುಲ್ ಅವ್ರಿಗೆ ಒಪ್ಸಿದ್ದೀನಿ. ಆಮೇಲೆ ಒಪ್ಪಿದ್ರು, ತುಂಬ ಜನ ಹತ್ರ ಮಾತಾಡ್ಸಿದೆ. ಒಂದ್ಸತಿ ಬೆಂಗಳೂರಿಗೂ ಕರ್ಕೊಂಡು ಹೋಗಿದ್ದೆ ಒಂದು ಚೀಫ್ ಆಫೀಸರ್ನ ಸಿಗೋಕ್ಕೆ. ಅವ್ರದ್ದು ಕತೆ ಹೇಳಿದ್ರು, ಶಿಪ್ಪಲ್ಲಿ ಏನೇನಾಗಿತ್ತು ಅಂತ. ಅವ್ರು ತುಂಬ ಆಕ್ಸಿಡೆಂಟ್ಸ್ ಎಲ್ಲಾನು ಹೇಳಿದ್ರು, ಶಿಪ್ಪಲ್ಲಿ ಏನೇನಾಗಿತ್ತು ಅಂತ, ಎಮರ್ಜೆನ್ಸಿ ಸಿಚುವೇಶನ್ಸ್ ಎಲ್ಲಾನು ಹೇಳಿದ್ರು. ನಮ್ಮ ಅಪ್ಪ ಅಮ್ಮಂಗೆ ಅದು ಕೇಳಿ ಆ್ಯಕ್ಚುಲಿ ಹೆದರಿಕೆ ಆಯಿತು. ಬಟ್ ನನಗೆ ಅದು ಕೇಳಿನೇ ಅನಿಸ್ತು ನಂಗೆ ಇದು ಮಾಡಲೇಬೇಕು ಅಂತ. ಲೈಕ್ 9 to 5 ಅಲ್ಲ, ಅದು ಟಿಪಿಕಲ್ 9 to 5 ಅಲ್ಲ, ಬಟ್ ಅದು 24/7 ಆ್ಯಕ್ಚುಲಿ. ಫುಲ್ ಹೊತ್ತು ನಿಮಗೆ ಕೆಲಸ ಮಾಡಬೇಕು. ರಾತ್ರಿ ಹೊತ್ತು ಅಂದರೆ ಸಮುದ್ರದಲ್ಲಿ ಫುಲ್ ಕತ್ಲಲ್ಲಿ ವಾಚ್ ಮಾಡೋದು, ಅವೆಲ್ಲ ನನಗೆ ಚೆನ್ನಾಗಿ ಅನಿಸ್ತು ಆ್ಯಕ್ಚುಲಿ. ಸೊ ನಾನು ಅದನ್ನು ತಗೊಂಡಿದ್ದೆ ಈ ಫೀಲ್ಡ್ನ. ನಾನು ಮರುಪ್ರಶ್ನೆ ಕೇಳಲಿಕ್ಕೆ ಆಗದಿದ್ದಂಗೆ ಎಲ್ಲ ವಿಷಯನೂ ಹೇಳಿದ್ರಿ, ತುಂಬ ಖುಷಿ ಆಯಿತು. ಆದರೂ ಒಂದು ಕ್ವಶನ್ ಇದೆ, ನೀವು ಆಯ್ಕೆ ಮಾಡಿರೋ ಕ್ಷೇತ್ರದಲ್ಲಿ ನಿಮ್ಮ ದಿನನಿತ್ಯದ ದಿನಚರಿ ಹೇಗಿರುತ್ತೆ? ದಿನ ಸ್ಟಾರ್ಟ್ ಆಗತ್ತೆ 5:45 ಹಂಗೆ. ನಾನು ಬೆಳಿಗ್ಗೆ 6 ಗಂಟೆಗೆ ಹೇಳ್ತೀನಿ. ರನ್ನಿಂಗ್ ಇರುತ್ತೆ, 7 ಕಿಲೋಮೀಟರ್ 4 ಕಿಲೋಮೀಟರ್ಸ್ ಎಲ್ಲ ಇರುತ್ತೆ. ಫ್ರೆಶಪ್ ಆಗಿ ದೇವ್ರಿಗೆ ನಮಸ್ಕಾರ ಮಾಡ್ತೀನಿ. ಮತ್ತೆ ಈಗ ನಾನು ಸೀನಿಯರ್ ಆಗಿರೋದ್ರಿಂದ ನಂಗೆ ಜೂನಿಯರ್ಸ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು. ನನಗೆ ರಂಗೋಲಿ ಹಾಕಿ ಮನೆ ಹೊರಗಡೆ ಮತ್ತೆ ಒಳಗೆ. ನಮ್ಮ ದಿನ ನೇಲ್ಸ್ ಚೆಕ್ ಮಾಡ್ತಾರೆ. ನೇಲ್ಸ್ ಉದ್ದಾನೇ ಇರಬಾರ್ದು, ಚೂರು ಉದ್ದ ಇರಬಾರ್ದು. ನೇಲ್ಸ್ ಚೆಕ್ ಮಾಡ್ತಾರೆ, ಶೂಸ್ ಪಾಲಿಶ್ ಚೆಕ್ ಮಾಡ್ತಾರೆ. ಶೂಸ್ ಪಾಲಿಶ್ ಹೆಂಗೆ ಚೆಕ್ ಮಾಡ್ತಾರೆ ಅಂದರೆ, ನಾವೊಂದು ಟಿಶ್ಯೂ ತಗೊಂಡು ಹೋಗ್ತೀವಿ ಪಾಕೆಟಲ್ಲಿ, ಅಲ್ಲಿ ಹೋಗಿ ನಿಂತ್ಕೊಂಡು ಒರೆಸ್ಕೊತೀವಿ, ಇಲ್ಲಾಂದ್ರೂ ಅವ್ರಿಗೆ ಸ್ಯಾಟಿಸ್ಫೈ ಆಗಲ್ಲ. ಮನೆ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡಿ, ಸ್ವಲ್ಪ ಅಡುಗೆ ಅಂಥದಕ್ಕೆಲ್ಲ ಹೆಲ್ಪ್ ಮಾಡಿ ಸ್ವಲ್ಪ ಹೊತ್ತು ಓದಕ್ಕೆ ಕೊಡ್ತೀನಿ. ಅದಾದಮೇಲೆ ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗ್ತೀನಿ. ಅಲ್ಲಿ ಡಿಪೆಂಡ್ ಆಗುತ್ತೆ ನೀನು ಹೇಗಿದ್ಯಾ ಅಂತ. ತುಂಬ ಜನ ರೂಮಿಗೆ ಹೋಗಿ ಮಲ್ಕೊತಾರೆ ಅಥವಾ ರೂಮಲ್ಲೇ ಸುಮ್ಮನೆ ಇರ್ತಾರೆ ಇಡೀ ಸಂಜೆ ಫುಲ್. ಬಟ್ ನಾನು ಹೇಗಂದರೆ, ನಾನು ಫುಲ್ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಈಗ ಥರ್ಡ್ ಸೆಮ್ ಆಯಿತು. ಯಾವತ್ತು ಒಂದು ದಿವಸನೂ ಆಲ್ಮೋಸ್ಟ್ ರೂಮಲ್ಲೇ ಇರಲಿಲ್ಲ. ಯಾವಾಗಲೂ ಸಂಜೆ ಹೊತ್ತು ಏನಾದರೂ ಮಾಡ್ತೀನಿ. ಅಲ್ಲಿ ತುಂಬ ಕ್ಲಬ್ಸ್ ಎಲ್ಲ ಇದೆ. ಕ್ಲಬ್ಸ್ ಅಂದರೆ ಡ್ಯಾನ್ಸ್, ಸಿಂಗಿಂಗ್,
ಸ್ಪೋರ್ಟ್ಸ್ ಎಲ್ಲ ತುಂಬ ಎಲ್ಲ ಕ್ಲಬ್ ಇದೆ. ನಾನು ಅಲ್ಲಿ ಒಂದು ಜಿಜ್ಞಾಸ ಅಂತ ಒಂದು ಕ್ಲಬ್ ಇದೆ. ಅದಂದರೆ ಅಲ್ಲಿ ತುಂಬ ಜನ ಸ್ಲಮ್ ಮಕ್ಕಳಿದ್ದಾರೆ. ಅಲ್ಲಿ ವಾಚ್ಮ್ಯಾನ್ ತುಂಬ ಜನ ಸ್ಲಮ್ ಮಕ್ಕಳೆಲ್ಲ ಬರ್ತಾರೆ. ಅವರಿಗೆ ಅಲ್ಲಿ ನಾವು ಕರ್ಕೊಬಂದು ವಾಲಂಟಿಯರ್ ಮಾಡಿ ಪಾಠ ಮಾಡ್ತೀವಿ. ಸ್ಕೂಲಲ್ಲಿ ಆಲ್ಮೋಸ್ಟ್ ಲೈಕ್ ಎಲ್ಲ ಸ್ಪೋರ್ಟ್ಸಿಗೂ ಇಂಟ್ರೆಸ್ಟ್ ಇದೆ ನನಗೆ. ಎಲ್ಲ ಸ್ಪೋರ್ಟ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಆ್ಯಂಡ್ ಖೋಖೋ ತುಂಬ ಇಂಟ್ರೆಸ್ಟ್ ನನಗೆ. ಬಿಟ್ಟರೆ ಫುಟ್ಬಾಲ್ ತುಂಬ ಇಷ್ಟ. ಮತ್ತೆ ನಮ್ಮ ಕಾಲೇಜಲ್ಲಿ ಇನ್ನೊಂದೇನಂದ್ರೆ ಎಲ್ಲದಕ್ಕೂ ಅವ್ರದ್ದೇ ಯೂನಿಫಾರ್ಮ್. ಈಗ ರಾತ್ರಿ ಊಟಕ್ಕೆ ನಾನು ಮಸ್ಟರ್ ಯೂನಿಫಾರ್ಮೇ ಹಾಕೊಬೇಕು. ಅದು ಬಿಟ್ಟರೆ ಯಾವ್ದು ಹಾಕೊಂಡ್ರು ನನಗೆ ಊಟ ಅಂದರೆ ಹೋಗೋಕ್ಕಾಗಲ್ಲ. ಬೆಳಗ್ಗೆ PT ರಿಗ್ ಅಂತ ಇರುತ್ತೆ, PT ರಿಗ್ಗೆ ಹಾಕಬೇಕು. ಮಧ್ಯಾಹ್ನ ಕಾಲೇಜ್ ಯೂನಿಫಾರ್ಮ್, ವೈಟ್ ಯೂನಿಫಾರ್ಮ್ ಶರ್ಟಿಂದು ಅದೇ ಹಾಕಬೇಕು. ಮತ್ತು ಶೂಸ್ ಎಲ್ಲದಕ್ಕೂ ಕಂಪಲ್ಸರಿ. ನನ್ನ ಕಾಲೇಜ್ ಅಂದರೆ ಹಾಸ್ಟೆಲ್ ಗೇಟ್ನೇ ಹೊರಗಡೆ ಬರೋಕ್ಕಾಗಲ್ಲ ಶೂಸ್ ಹಾಕಿಲ್ಲ ಅಂದರೆ, ಸ್ಪೆಸಿಫಿಕ್ ಶೂಸ್. ಅದೆಲ್ಲ ಆದಮೇಲೆ ಸಂಜೆ ಮಸ್ಟರಲ್ಲಿ ಎಲ್ಲರದ್ದು ಕೌಂಟ್ ಮಾಡಿ ಬಯೋಮೆಟ್ರಿಕ್ ತಗೊಂಡು ಒಳಗೆ ಕಳಿಸ್ತಾರೆ. ಅದಾದ್ಮೇಲೆ ಹೊರಗಡೆ ಬರೋಕ್ಕಾಗಲ್ಲ. ದೋಸೆ ಹಿಟ್ಟು ರೆಡಿ ಆಗಿದೆ, ಸಿದ್ಧವಾಗಿದೆ. ನಾವು ದೋಸೆ ಹೊಯ್ದು ಹೇಗಾಗಿದೆ ಅಂತ ತಿನ್ನೋಣ. ಅದಕ್ಕಿಂತ ಮೊದಲು ತುಂಬ ಜನ ಕಾಯ್ತಾ ಇದ್ದಾರೆ ದೋಸೆ ಹೆಂಗಿದೆ, ಹೇಗೆ ಬರುತ್ತೆ ಅಂತ. ಬನ್ನಿ. ಆಹಾರ ಹೇಗೆ ತಗೋತೀವಿ, ಏನು ತಗೋತೀವಿ, ಯಾವ ಟೈಮಲ್ಲಿ ತಗೋತೀವಿ, ಅದನ್ನು ನಾವು ಮಾಡೋ ರೀತಿನಲ್ಲೇ ಇರೋದು. ಆ್ಯಕ್ಚುಲಿ ನಾವು ಎಷ್ಟು ಪ್ರೀತಿಯಿಂದ ಮಾಡ್ತೀವ ಆ ರೀತಿನಲ್ಲಿ ನಮ್ಮ ಆಹಾರ ಪ್ರಿಪೇರ್ ಆಗುತ್ತೆ. ಅದು ನಮ್ಮ ಹೊಟ್ಟೆಗೂ ಕೂಡ ಅದೇ ರೀತಿಯಲ್ಲಿ ಡೈಜೆಸ್ಟ್ ಆಗುತ್ತೆ. ನನಗೆ ಸುಮಾರು ಸರಿ ಅನುಭವ ಇದು. ನನ್ನ ಮೂಡು ಚೆನ್ನಾಗಿರ್ಲಿಲ್ಲ, ಏನೋ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೆ ಅಂತ ಹೇಳಿದ್ರೆ ಅವತ್ತು ನನ್ನ ಅಡಿಗೆಲ್ಲ ಗೊತ್ತಾಗ್ಬಿಡತ್ತೆ. ಯಾಕೋ ಸರಿಯಾಗಿಲ್ಲ ಅನ್ನೋ ಫೀಲಿಂಗ್ಸ್ ಎಲ್ಲರದ್ದು ಇರುತ್ತೆ. ಬಟ್ ನಾನು ಯಾವಾಗ ಹ್ಯಾಪಿ ಅಂದ್ರೆ ಖುಷಿಯಾಗಿರ್ತೇನೋ ಅವತ್ತು ನನ್ನ ಅಡಿಗೆ ತುಂಬಾ ಟೇಸ್ಟ್ ಬರುತ್ತೆ. ಅಂದ್ರೆ ಆ ಥರನೇ ನಮ್ಮ ಮನಸ್ಸೇ ಒಂದು ಅಡಿಗೆ ರೂಪದಲ್ಲಿ ಆಹಾರ ರೂಪದಲ್ಲೇ ಬರೋದು. ನಾವು ಇತ್ತೀಚಿನ ದಿನಗಳಲ್ಲಿ ನಾನ್ ಸ್ಟಿಕ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ. ಇದರಿಂದ ಆರೋಗ್ಯ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ಮತ್ತು ಈ ಕಬ್ಬಿಣದ ಕಾವಲಿಯಲ್ಲಿ ಮಾಡೋದ್ರಿಂದ ನಮಗೆ ಕಬ್ಬಿಣದ ಅಂಶ ಕೂಡ ನಮಗೆ ಜಾಸ್ತಿ ಸಿಗತ್ತೆ. ಸರ್, ಇದನ್ನ ಸ್ವಲ್ಪ ದಪ್ಪನೇ ಮಾಡಬೇಕು. ತೆಳು ಮಾಡಿದರೆ ಚೆನ್ನಾಗಿ ಬರಲ್ಲ. ಇದನ್ನ ನಾವು ಸಣ್ಣ ಊರಿನಲ್ಲೇ ಬೇಯಿಸಬೇಕು. ಯಾಕೆ ಸಿಹಿ ಅಂಶ ಇರೋದ್ರಿಂದ ಸೀದ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ದೊಡ್ಡ ಬೆಂಕಿನಲ್ಲಿ ಮಾಡಿದರೆ. ತುಪ್ಪ, ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಅನಿಸುತ್ತೆ ನೋಡೋಣ. ತುಂಬ ಚೆನ್ನಾಗಿದೆ ಕಾಂಬಿನೇಷನು. ತುಪ್ಪ, ಇದ್ರ ಜೊತೆಗೆ ಅಮಟೆಕಾಯಿ ಚಟ್ನಿ ಮಾಡಿದ್ದಾರೆ, ಕೊಬ್ಬರಿ ಚಟ್ನಿ. ತಿಂದ್ಬಿಡೋಣ, ಮಾತಾಡೋದೇನು ಬೇಡ ಅನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ಕೃಷಿ ಕುಟುಂಬದಲ್ಲಿ ಇದ್ದಾಗ ನಾವೇನು ಮಾಡ್ತೀವಿ, ಕೃಷಿ ಜೊತೆಗೆ ತರಕಾರಿನೋ ಅದು ಇದು ಬೆಳೆದು ನಾವು ಅಡುಗೆ ಮನೇಲಿ ಅವ್ರ ಜೊತೆಗೆ ಸೇರಿಕೊಂಡು ಇದು ಮಾಡುವಂಥ ಒಂದು ಪರಿಪಾಠ ಇತ್ತು. ಈಗ ನಾವು ಅನಿವಾರ್ಯವಾಗಿ ಹೊರಗಡೆ ಬರಲೇಬೇಕಾದ ಪರಿಸ್ಥಿತಿ ಬಂತು ನಾವು ಜೀವನಕ್ಕೆ. ಸೊ ಈಗ ಪೇಟೆಗೆ ಪಟ್ಟಣಕ್ಕೆ ಬಂದಾಗ ನಾವು ಇಲ್ಲಿ ದುಡಿಮೆ ಮಾಡೋ ಜೊತೆಗೆ ನಾವು ಈ ಥರದ್ದೆಲ್ಲ ಜೀವನಕ್ಕೆ ಒಗ್ಗಿಕೊಳ್ಬೇಕಂತ ಪರಿಸ್ಥಿತಿ ಬಂದು ಹೋಗಿದೆ ಈಗ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈಗ ಮನೆ ಕಟ್ಟೋದು, ಮನೆಗಳನ್ನು ಇದು ಮಾಡೋದು ಒಂದು ತಾಯಿಗೆ ದೊಡ್ಡ ಕನಸೆ. ನನ್ನ ಮನೆ ಹಾಗಿರಬೇಕು, ಹೀಗಿರಬೇಕು ಅನ್ನೋದೊಂದು ದೊಡ್ಡ ಕನಸೇ ಇರುತ್ತೆ ಎಲ್ಲರಿಗೂ. ಬಟ್ ನನಗೆ ಹೇಗೆ ನಾನು ಜಾಬ್ ಹೋಗ್ತಾ ಇದ್ದೆ, ನಾನು ಆಯ್ಕೆ ಮಾಡಿಕೊಂಡೆ ಮಕ್ಕಳ ಜೊತೆ ನಾನು ಇರಬೇಕಾ, ಮಕ್ಕಳ ಜೊತೆನೇ ನನ್ನ ಜೀವನನ ಅದರಲ್ಲೇ ಮಾಡ್ಬೋದಾ, ಅಥವಾ ನನ್ನ ಕೆರಿಯರ್ ಫೀಲ್ಡ್ ಬೇರೆ ಇನ್ನೊಂದು ಆಯ್ಕೆ ಮಾಡ್ಕೊಳ್ಳೋ ಅಂತ ಆಪ್ಷನ್ ಬಂದಾಗ ನಾನು ಇದನ್ನೇ ಆಪ್ಷನ್ ಮಾಡಿಕೊಂಡೆ. ಇದೇ ನನಗೆ ಸರಿ ಅನ್ನಿಸ್ತು. ಅಂದರೆ
ಈ ಫೀಲ್ಡ್ ನನಗೆ ಬೇಕು ಅನ್ನಿಸ್ತು. ಮಕ್ಳ ಜೊತೆ ಟೈಮ್ ಪಾಸ್ ಮಾಡೋದು, ಮಕ್ಳ ಜೊತೆ ಇರೋದು, ಅವ್ರನ್ನ ಒಂದು ಸರಿಯಾದ ರೀತಿನಲ್ಲಿ ಬೆಳೆಸಬೇಕು ಅಂತ ನಾನು ಇದನ್ನ ಆಯ್ಕೆ ಮಾಡ್ಕೊಂಡೆ. ಅವ್ರಿಗೊಂದು ಸಂಸ್ಕಾರತೆ ಜೀವನವನ್ನು ಕೊಡಬೇಕು. ನಾನು ಹೊರಗಡೆ ಹೋಗಿ ಕೆಲಸಕ್ಕೆ ಹೋದರೆ ಅವ್ರಿಗೆ ಈ ಥರ ಮಾಡ್ಲಿಕ್ಕೆ ಖಂಡಿತವಾಗಿಯೂ ಆಗಲ್ಲ. ಅವ್ರು ಬೇಕು ಬೇಡಗಳನ್ನು ನಾನು ಮಾಡ್ಲಿಕ್ಕೆ ಆಗಲ್ಲ, ಮನೇನ ಇಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೂ ಆಗಲ್ಲ. ಸೊ ನಾನು ಫಸ್ಟ್ ಆಪ್ಷನ್ ನಾನು ಮನೆಯೇ ಆಯ್ಕೆ ಮಾಡಿಕೊಂಡೆ. ಮತ್ತು ನನ್ನ ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ. ಮಾಧವ ನೆಲೆ ಅಂತ, ಅಲ್ಲಿ ಮಾತೃ ಮಂಡಳಿಯಲ್ಲಿ ನಾನು ಸದಸ್ಯೆ ಇದ್ದೀನಿ, GSC ಇದ್ದೀನಿ, ಹಾಗೆ ಹಾಸ್ಟೆಲಲ್ಲಿ ಕಮಿಟಿ ಮೆಂಬರ್ಸ್ ಕೂಡ. ಹಾಗೆ ಅದನ್ನೆಲ್ಲ ಅದ್ರದ್ದು ವರ್ಕ್ಗಳಿರುತ್ತೆ ಆಲ್ಮೋಸ್ಟು. ಮಾಧವ ನೆಲೆ ಅಂದರೆ ಅಲ್ಲಿ ಹೇಗೆ ಕೇಳಿದರೆ ನೆಲೆ ಮಕ್ಕಳಿಗೆ ನಾವು ಮಾತೃಮಂಡಳಿ ಅಂದರೆ ನಾವು ನಮ್ಮ ಮಕ್ಕಳು ಹೇಗೆ ಪಾಲನೆ ಪೋಷಣೆ ಮಾಡ್ತೀವೋ ಅಲ್ಲಿ ಮಕ್ಕಳಿಗೂ ನಾವು ಅದೇ ಥರ ಕೇರ್ ಮಾಡಬೇಕು. ಆ ಒಂದು ಕಾನ್ಸೆಪ್ಟಲ್ಲಿ ನಾನು ಸೇರ್ಕೊಂಡಿದ್ದೀನಿ. ಅದಕ್ಕೆ ಅದ್ರದ್ದೊಂದು ಸ್ವಲ್ಪ ಕೆಲಸಗಳನ್ನ ಮಾಡ್ತೀನಿ. ಹಾಗೆ ಅಡುಗೆ, ಮತ್ತು ನನ್ನ ಕೆಲವೊಂದು ಹಾಬಿ ಇದೆ. ನನ್ನ ಫೋಟೋಗ್ರಫಿ ತುಂಬ ಇಷ್ಟ. ಫೋಟೋಗ್ರಫಿ ಮಾಡ್ತೀನಿ, ಸ್ವಲ್ಪ ಎಡಿಟಿಂಗ್ ಅದು ಇದು ಮಾಡ್ತಾ ಇರ್ತೀನಿ. ಮತ್ತು ಈಗ ಕಸದಿಂದ ರಸ ಅಂತ ನಾನು ಯಾವುದೂ ಮನೇಲಿ ಆರ್ಟಿಫಿಷಿಯಲ್ ಏನೂ ತಂದಿಟ್ಟಿಲ್ಲ. ವೇಸ್ಟ್ ಬಾಟಲ್ ಇರ್ಬೋದು, ಊರಲ್ಲಿ ಸಿಗೋ ಕಾಳು, ಆ ಥರದ್ದೆಲ್ಲ ಯೂಸ್ ಮಾಡ್ಕೊಂಡು ಸ್ವಲ್ಪ ಆರ್ಟೆಲ್ಲ ಮಾಡ್ತೀನಿ. ಹಾಗೆ ಮಾಡ್ತೀನಿ. ಸಂಜೆ ಆಗುತ್ತೆ. ಎಸ್ಪೆಷಲಿ ನಾನು ತುಂಬ ನಾನು ಮಕ್ಳ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಅವ್ರದ್ದು ಹಾಬಿಗಳಿಗೆ ಜಾಸ್ತಿ ಸ್ಕಿಲ್ಸ್ ಆ್ಯಂಡ್ ಡೆವಲಪ್ ಮಾಡಬೇಕು ಅಂತ. ನಾನು ಇದುವರೆಗೂ ನಮ್ಮ ಲಹರಿ ಶಾರ್ವರಿ ಇವತ್ತವರೆಗೂ ಓದಬೇಡ ಅಂತಲೇ, ಓದು ಮಾರ್ಕ್ಸ್ ಎಷ್ಟು ಬಂದಿದೆ ನಾನು ಕೇಳೋಕ್ಕೆ ಹೋಗಲ್ಲ. ನಿನಗೆ ಏನು ಅದರ್ಸ್ ಏನು ಕಲಿಬೇಕು, ಅವಳಿಗೆ ಏನು ಸ್ಕಿಲ್ಲನ್ನು ಡೆವಲಪ್ ಮಾಡಬೇಕು, ಅವರಲ್ಲಿ ಏನಿದೆ ಅದನ್ನೇ ನಾನು ಜಾಸ್ತಿ ಫೋಕಸ್ ಮಾಡಿ ಅವರಿಗೆ ಆ ಕ್ಲಾಸಿಗೆ ಸೇರಿಸೋದು. ಮನೇಲಿ ಭಗವದ್ಗೀತೆ ಕ್ಲಾಸ್ ಮಾಡ್ತೀವಿ. ಹಾಗೆ ಇಡೀ ದಿನ ನನಗೆ ಇದೇ ನಲ್ಲಿ ಕ್ಲಾಸ್ ಆಗುತ್ತೆ. ಮತ್ತು ಹಾಬಿಗಳು, ಮನೆ ಕೆಲಸನೇ ಸರಿ ಹೋಗಿಬಿಡುತ್ತೆ. ತ್ಯಜಿಸಿ ಭುಜಿಸಲು ಕಲಿತವನೇ ಜಗಕ್ಕೆ ಯಜಮಾನ, ನಿಜಕುಕ್ಷಿ ಚಿಂತೆಯ ಮೊದಲು ಮನೆ ತಾಯಿಗೆ, ಬಜಿಪ ಪತಿ ಸುತರೊಪ್ಪ ತುಪ್ಪವರೂಟಕ್ಕೆ, ಭಜಿಸು ನೀನಾ ರಥವ ಮಂಕುತಿಮ್ಮ ಅಂತ. ಇದು DBG ಅವರ ಒಂದು ಚೌಪದಿ. ವ್ರತ ಅಂತ ಹೇಳಿದ್ರೆ ಋತವನ್ನು ಬಿಡದಿರುವಂಥದ್ದು ಅಂತ. ಅಂದರೆ ಆಂಗ್ಲದಲ್ಲಿ ಕನ್ಸಿಸ್ಟೆನ್ಸಿ ಅಂತ ಕರಿತೀವಲ್ಲ, ಅದು. ಇವತ್ತು ನಾನು ಹೀಗಿರ್ತೇನೆ, ನಾಳೆ ಇನ್ನೇನು ಮಾಡ್ತೇನೆ, ನಾಡಿದ್ದು ಇನ್ನೇನೇನೋ ಮಾಡ್ತೇನೆ. ಇದು ವ್ರತದ ಆಚರಣೆ ಅಲ್ಲ. ವ್ರತ ಅಂತ ಹೇಳಿದ್ರೆ ಋತವ ಬಿಡಿಸದೆ ಚರಿಸುವುದು ಅಥವಾ ಚಲಿಸುವುದು ಅಂತ. ನಾನು ಒಂದು ನೌಕರಿಯಲ್ಲಿ ಇದ್ದೇನೆ, ಇಲ್ಲ ನನ್ನದೇ ಆದ ಒಂದು ಸಂಸ್ಥೆ ಇದೆ, ಅಥವಾ ನಾನು ಇನ್ನೆಲ್ಲೋ ಹೋಗಿ ನನ್ನ ಸೇವೆಯನ್ನು ಕೊಡ್ತಾ ಇದ್ದೇನೆ. ಆದರೆ ಮನೆಯಲ್ಲಿ ಇರುವ ತಾಯಿ, ಅದೇ ಅವರಿಗೆ ಧರ್ಮಕ್ಷೇತ್ರವೂ ಕುರುಕ್ಷೇತ್ರವೂ ಆಗಿರುತ್ತೆ. ಜೊತೆಯಲ್ಲಿ ಅವರ ಮನೋಭಾವಗಳ ಮುಖೇನ ಇಡೀ ಮನೆಯ ಶಾಂತಿ ಕ್ಷೇತ್ರವನ್ನು ಸಾಧಿಸುವ, ಸಾಕ್ಷೀಕರಿಸುವ ದೊಡ್ಡ ಗುರುತರ ಜವಾಬ್ದಾರಿ ಆ ಮಾತೆಯ ಮೇಲಿರುತ್ತೆ. ಹಾಗಾಗಿ ತಾಯಿ ಎಂದರೆ ತನ್ನನ್ನು ಈಯುವವಳು ಅಂತ, ತಂದೆ ಎಂದರೆ ತಂದವನು ಅಂತ. ಹಾಗಾಗಿ ಯಾವ ಮನೆಯಲ್ಲಿ ತಾಯಿ ಜಾಗೃತವಾಗಿರ್ತಾರೋ ಆ ಮನೆ ಸಾಂಸ್ಕೃತಿಕವಾಗಿ ಮತ್ತು ಸಾಂಕೇತಿಕವಾಗಿ ಭಾಳ ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಮುಂದುವರಿತಾ ಇರುತ್ತೆ. ಹಾಗಾಗಿ ನಮ್ಮದು ಅದೆಷ್ಟೇ ಪಿತೃಪ್ರಧಾನ ಕುಟುಂಬಗಳಾದರೂ ನಮ್ಮದು ಮಾತೃ ಸಂಸ್ಕೃತಿ. ತಾಯಿಯ ಮುಖೇನ ಮಗಳು, ಮಗಳ ಮುಖೇನ ಮೊಮ್ಮಗಳು, ಹೀಗೆ ನಮ್ಮ ಸಂಸ್ಕೃತಿಯ ಭಾವ ಮುಂದಕ್ಕೆ ದಾಖಲಾಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಎಲ್ಲ ಚಿಂತನೆಗಳು ಅಥವಾ ನಮ್ಮ ಆಲೋಚನೆಗಳು ಅದು ಸಂಸ್ಕಾರದ ಬೇರುಗಳ ಮೇಲೆ ನಿರ್ಮಿಸಿದ ವಿಜ್ಞಾನದ ಕಟ್ಟಡವಾಗಬೇಕು ಎಂಬುವಲ್ಲಿಗೆ ಇವತ್ತು ಪದ್ಮಶ್ರೀ ಮೇಡಮ್ ಇರಲಿಲ್ಲ, ನಾನು ಈ ಮಾತನ್ನು ಹೇಳಿ ಮುಗಿಸ್ತೇನೆ. ತಮಗೆಲ್ಲ ಶುಭವಾಗಲಿ, ಒಳ್ಳೆಯದಾಗಲಿ. ಉತ್ತರಾಯಣದಲ್ಲಿ ಮತ್ತೊಂದು ಹೊಸ ಪರ್ವದೊಂದಿಗೆ ನಾವು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ನಲ್ಮೆ, ಶುಭ ದಿನ. ಮೇಡಮ್ ಧನ್ಯವಾದಗಳು, ಮತ್ತೆ ಸಿಗೋಣ. ಆಯಿತು. ಆಹಾರಂ ಯೂಟ್ಯೂಬ್ ಚಾನಲ್ಗೆ ನಿಮಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು. ಈ ಪಾರಂಪರಿಕವಾದ ಆಹಾರ ಪದ್ಧತಿಯಾದ ಕಬ್ಬಿನಾಳ ದೋಸೆಯನ್ನು ಮಾಡಿ ನಿಮಗೆಲ್ಲ ತೋರಿಸ್ಕೊಟ್ಟು ನೀವು ಅದನ್ನು ಪರಿಚಯಿಸ್ತೀರಾ, ಅದು ನಮಗೂ ಕೂಡ ಖುಷಿಯಾಗತ್ತೆ. ನಿಮಗೂ ಎಲ್ಲರಿಗೂ ಸಹ ತುಂಬ ಧನ್ಯವಾದಗಳು.